ಇತಿಹಾಸ ಪ್ರಸಿದ್ಧ ಮಾಂಡವ್ಯ ಕ್ಷೇತ್ರ ತಿರುಮಲೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವಿಷ್ಣು ದೀಪೋತ್ಸವ ಭಾನುವಾರ ಅದ್ದೂರಿಯಾಗಿ ನಡೆಯಿತು. ವಿಷ್ಣು ದೀಪೋತ್ಸವ ಅಂಗವಾಗಿ ಮಹಾಲಕ್ಷ್ಮಿ ಸುದರ್ಶನ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಜರುಗಿದವು. ಪಶ್ಚಿಮ ವೆಂಕಟಾಚಲಪತಿ ಎಂದೇ ಕರೆಯಲ್ಪಡುವ ಶ್ರೀ ರಂಗನಾಥ ಸ್ವಾಮಿಗೆ ತೋಮಾಲೆ ಅಲಂಕಾರ ಮಾಡಲಾಗಿತ್ತು. ವಜ್ರಖಚಿತ ಚಿನ್ನದ ಕಿರೀಟ ಧಾರಣೆ ಭಕ್ತರ ಗಮನ ಸೆಳೆಯಿತು. ದೇವಾಲಯದ ಮುಂಭಾಗದ ಕಲ್ಯಾಣಿಯಲ್ಲಿ ಉತ್ಸವ ಮೂರ್ತಿಯನ್ನು ಕೂರಿಸಿ ತೆಪ್ಪೋತ್ಸವ ನಡೆಯಿತು. ಮಂಗಳ ವಾದ್ಯದೊಂದಿಗೆ ಉತ್ಸವ ಮೂರ್ತಿ ಮೆರವಣಿಗೆ ನಡೆಯಿತು. ಎನ್ಎಸ್ ವೃತ್ತ ತಿರುಮಲೆ ಗೇಟ್ನಿಂದ ದೇವಾಲಯದವರೆಗೆ ಆಕರ್ಷಕ ವಿದ್ಯುತ್ ದೀಪಾಲಂಕಾರ ಅಳವಡಿಸಲಾಗಿತ್ತು. ಸಿಡಿಮದ್ದು ಪ್ರದರ್ಶನ ನಡೆಯಿತು. ದೇವಾಲಯಕ್ಕೆ ಆಗಮಿಸಿದ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಸಾವಿರಾರು ಭಕ್ತರು ದೀಪೋತ್ಸವದಲ್ಲಿ ಪಾಲ್ಗೊಂಡು ಶ್ರದ್ಧಾ ಭಕ್ತಿಯಿಂದ ಹಣತೆ ಹಚ್ಚಿ ಅಂತರಾಳದ ಜ್ಯೋತಿ ಬೆಳಗಿಸಿ ಸರತಿ ಸಾಲಿನಲ್ಲಿ ನಿಂತು ಶ್ರೀ ರಂಗನಾಥ ಸ್ವಾಮಿಯ ದರ್ಶನ ಪಡೆದರು. ಪ್ರಧಾನ ಅರ್ಚಕ ವೆಂಕಟೇಶ್ ಅಯ್ಯಂಗಾರ್ ಮಾತನಾಡಿ, ದೀಪ ಜ್ಞಾನದ ಸಂಕೇತ. ಹೊರಗಿನ ಕತ್ತಲೆ ಕಳೆಯಲು ದೀಪ ಬೇಕು. ಒಳಗಿರುವ ಅಜ್ಞಾನ ಅನ್ನುವ ಕತ್ತಲೆ ಕಳೆಯಲು ಭಗವಂತನ ದರ್ಶನ ಮಾಡಬೇಕು. ದೇವಾಲಯಗಳಲ್ಲಿ ಸಾಲು ದೀಪ ಹಚ್ಚುವ ಮೂಲಕ ನಮ್ಮೊಳಗಿನ ಅಜ್ಞಾನ ಮೂಢನಂಬಿಕೆ ಹೋಗಲಾಡಿಸಿ ಅಂತರಂಗದ ಶುದ್ಧಿ ಮಾಡಿಕೊಂಡಾಗ ಬದುಕು ಸಾರ್ಥಕವಾಗುತ್ತದೆ. ಸೂರ್ಯ ಚಂದ್ರ ನಕ್ಷತ್ರಗಳಂತೆ ಭೂಮಿಗೆ ನಮ್ಮ ಮನಸ್ಸಿನ ದೀಪ ಹಚ್ಚುವ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಎಂದರು. ಪುರಸಭಾಧ್ಯಕ್ಷೆ ರಮ್ಯಾ ನರಸಿಂಹಮೂರ್ತಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಕುಮಾರ್, ಸದಸ್ಯರಾದ ಎಚ್.ಜೆ. ಪುರುಷೋತ್ತಮ್, ರಂಗ ಹನುಮಯ್ಯ, ಬೆಳಗುಂಬ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಭೈರಪ್ಪ, ಬಾಲಾಜಿ ರಂಗನಾಥ್, ಸುನೀತಾ ಆರ್ ವಿನೋದ್, ವಿ ಕೆಂಪರಾಜು, ಬಿಬಿಎಂಪಿ ಮಾಜಿ ಸದಸ್ಯೆ ಮಂಜುಳಾ ಸೋಮಶೇಖರ್, ಆದಿಚುಂಚನಗಿರಿ ಪಾದಯಾತ್ರೆ ಟ್ರಸ್ಟ್ನ ಪದಾಧಿಕಾರಿಗಳು ಇದ್ದರು. ಇಲ್ಲಿ ಪ್ರತಿ ವರ್ಷ ವಿಶ್ವ ದೀಪೋತ್ಸವ ನಡೆಯುತ್ತೆ. ಲಕ್ಷಾಂತರ ಜನರು ಬಂದು ಭಕ್ತಾದಿಗಳು ಈ ಅಕ್ಷಯ ದೀಪೋತ್ಸವಕ್ಕೆ ಎಲ್ಲ ಪಾಲ್ಗೊಳ್ತಾರೆ. ಇದು ತಿರುಪತಿ ಅಷ್ಟೇ ಫೇಮಸ್ ಇದೆ. ಹಾಗೂ ಇದು ಪ್ರಸಿದ್ಧ ಕರ್ನಾಟಕದ ಪ್ರಸಿದ್ಧವಾದ ದೇವಸ್ಥಾನ ನಾಗರಗಂಗನಾಥ ಅಂತ. ಇದು ವರ್ಷ ತುಂಬ ಜಾಸ್ತಿ ಇನ್ನೂ ಇಂಪ್ರೂವ್ ಆಗಿ ಲಕ್ಷ ದೀಪೋತ್ಸವ ಮಾಡ್ತಾ ಇದ್ದಾರೆ. ಈ ವರ್ಷ ಮಾತ್ರ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಸರ್, ತಾವೆಲ್ಲಿಂದ ಬಂದಿದ್ದೀರಾ? ನಾವು ಮಾಂಗೇರ ವರ್ಷದಿಂದಲೂ ಬರ್ತಾ ಇದ್ದೀವಿ. ಮಾಗಡಿ ನಮ್ಮ ತಂದೆಯವರು ಇದ್ದಾಗ, ವೀರಪ್ಪನವ್ರು ಇದ್ದಾಗ ಮಾಡಿಸ್ತಾ ಇದ್ರು. ವರ್ಷ ಮಾಡಿಸ್ತಾ ಇದ್ರು. ಪ್ರತಿ ವರ್ಷ ತರ್ತಾನೆ ಇರಲಿಲ್ಲ. ಈಗ ನಮ್ಮ ತಂದೆ ತೀರೋದ್ಮೇಲೆ ನಾನಿದೆ ಫಸ್ಟ್ ಟೈಮ್ ಬಂದಿರೋದು. ಕುಮಾರ್ ಅವರು ಹೇಳಿದ್ಮೇಲೆ ಈ ಥರ ಲಕ್ಷ ದೀಪೋತ್ಸವ ಇದೆ ಅಂತಂದರೆ ಹೋದ ವರ್ಷ ಮಿಸ್ ಮಾಡ್ಕೊಬಿಟ್ಟೆ. ಅವರು ನನಗೆ ಹೇಳಿರಲಿಲ್ಲ, ನನಗೂ ಗೊತ್ತಾಗಿರಲಿಲ್ಲ. ಈ ವರ್ಷ ತಪ್ಪದೆ ನಾನು ಬರ್ತೀನಿ. ನನ್ನ ಕೈಲಿ ಏನಾಗುತ್ತೋ ಅದು ಸಹಾಯ ಮಾಡ್ತೀನಿ ಅಂತ ಕುಮಾರ್ ಅವರು ಹೇಳಿದ್ದೆ. ಪ್ರತಿ ವರ್ಷವೂ ಬರ್ತಾನೆ ಇದ್ವಿ ನಮ್ಮ ತಂದೆ ಇದ್ದಾಗಿಂದಲೂ. ಆಮೇಲೆ ನಮ್ಮ ಎಂಗೇಜ್ಮೆಂಟ್ ಕೂಡ, ಮದುವೆ ಎಂಗೇಜ್ಮೆಂಟ್ ಇಲ್ಲಿ ಬಂದಾದ್ಮೇಲೆ ಫಿಕ್ಸ್ ಆಗಿದ್ದು. ಅವರು ಬಂದಿದ್ರು ದೇವಸ್ಥಾನಕ್ಕೆ ಫಸ್ಟ್ ಟೈಮ್ 2011 ಎಂಗೇಜ್ಮೆಂಟ್ ಆಗಿ 13 ವರ್ಷ ಆಯಿತು. ಸೊ ಫಸ್ಟ್ ಅವರು ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ಒಪ್ಕೊಂಡಿದ್ದು ಕೂಡ. ಅದೊಂದು ನನಗೆ ಸಂವಿಧಾನದ ತುಂಬ ಚೆನ್ನಾಗಾಗಿದೆ. ಅಲಂಕಾರದಲ್ಲಿ ಪ್ರತಿ ವರ್ಷ ಹೆಂಗಿರುತ್ತೋ ಹಂಗೆ ಇರುತ್ತೆ. ನನಗೆ ಏನೇನು ನೆನಪಿದೆ ಅದೆಲ್ಲನೂ ಅದೇ ಥರ ಡಾಕ್ಟರ್ ಗುಣಶೀಲ ಅಂತ ನೆಲಮಂಗಲ ತಾಲೂಕಲ್ಲಿ ಮೆಡಿಕಲ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ವೀರಪ್ಪನವರು
ಪ್ರತಿ ವರ್ಷವೂ ಈ ವರ್ಷವೂ ಸಹ ಆದಿಚುಂಚನಗಿರಿ ಪಾದಯಾತ್ರೆ ಟ್ರಸ್ಟಿಂದ ಲಕ್ಷ ದೀಪೋತ್ಸವ ಹಮ್ಮಿಕೊಂಡಿದ್ದೀವಿ. 64 ಮಂದಿ ಭಾಗವಹಿಸಿದ್ದಾರೆ. ವಿಷ್ಣು ದೀಪೋತ್ಸವ ಹೆಚ್ಚಿನ ಸಂಖ್ಯೆಯ ಜನ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ.